ಪಾಯಿಂಟ್ ಒಂದರಲ್ಲಿ ಸಿಕ್ಕ ಐಡಿ ಕಾರ್ಡ್ ಬೆನ್ನು ಬಿದ್ದಿದ್ದಾರೆ ಎಸ್ಐಟಿ ತಂಡದ ಅಧಿಕಾರಿಗಳು. ಪಾಯಿಂಟ್ ಒಂದರಲ್ಲಿ ಏನು ಮಾರ್ಕ್ ಮಾಡಲಾಗಿತ್ತು ಅಲ್ಲಿ ಪ್ಯಾನ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ಪತ್ತೆಯಾಗಿತ್ತು. ಓರ್ವ ವ್ಯಕ್ತಿ ಹಾಗೂ ಮಹಿಳೆ ಸೇರಿರೋ ಅಂತ ಐಡಿ ಕಾರ್ಡ್ ಅದು. ಮಣ್ಣು ಅಗೆಯುವ 1 ಅಡಿ ಆಳದಲ್ಲಿ ಸಿಕ್ಕಿದೆ ಐಡಿ ಕಾರ್ಡ್. ಪತ್ತೆಯಾದ ಐಡಿ ಕಾರ್ಡ್ ಇತ್ತೀಚಿನ ವರ್ಷದ್ದು ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಐಡಿ ಕಾರ್ಡ್ ವಾರಸುದಾರರ ಬಗ್ಗೆ ಎಸ್ಐಟಿ ತಂಡ ತೀವ್ರವಾದಂತಹ ತನಿಖೆಯನ್ನ ಈಗ ಆರಂಭಿಸಿದೆ. ಸಣ್ಣ ಸುಳಿವು ಕೂಡ ಸಿಕ್ಕಿದ್ರು ಎಸ್ಐಟಿ ತಂಡದ ಅಧಿಕಾರಿಗಳಿಗೆ ಅದನ್ನ ದೊಡ್ಡ ಅಸ್ತ್ರ ಅಂತಾನೆ ಬಳಸ್ಕೊಂಡು ಅದರ ಬಗ್ಗೆ ತಲಾಶಿನ ಶುರು ಮಾಡ್ತಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇನ್ನು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ನೋಡಿ, ಈಗಾಗಲೇ 2 ದಿನ ಭೂಮಿ ಅಗೆಯುವಂತ ಕಾರ್ಯ ಆಗಿದೆ. ಪಾಯಿಂಟ್ 1ರಿಂದ ಪಾಯಿಂಟ್ 5 ತನಕ ಅಗೆಯಲಾಗಿದೆ. ಆದರೆ ಪಾಯಿಂಟ್ 1ರಲ್ಲೇ ಸಿಕ್ಕಿರೋ ಅಂತ ಒಂದು ಐಡಿ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ಇದು ಯಾರಿಗೆ ಸೇರಿದ್ದು, ಇದರ ಬಗ್ಗೆ ಸುಳಿವು ಏನು ಸಿಕ್ಕಿದೆ, ಇದನ್ನಿಟ್ಕೊಂಡು ಇವಾಗ ಎಸ್ಐಟಿ ತಂಡದ ಅಧಿಕಾರಿಗಳು ಅದರ ಹಿಂದೆ ಬಿದ್ದಿರುವಂತದ್ದು ಕಿರಣ್. ಮಧು, ಪಾಯಿಂಟ್ 1ನಲ್ಲಿ ಏನು ಎಕ್ಸ್ಪ್ರೆಷನ್ ಮಾಡಲಾಯಿತು, ಉತ್ಖನನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಒಂದು ಐಡಿ ಕಾರ್ಡ್ ಹಾಗೆ ಒಂದು ಡೆಬಿಟ್ ಕಾರ್ಡ್ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿರುವಂತದ್ದು. ಇದು ಒಬ್ರು ಮಹಿಳೆ ಮತ್ತೊಂದು ಪುರುಷರಿಗೆ ಸೇರಿದಂತಹ ಒಂದು 2 ಐಡೆಂಟಿ ಕಾರ್ಡ್ ಅಂತ ಹೇಳ್ಬೋದು. ಮತ್ತೆ ಏಜ್ ಆದಂತಹ ಒಬ್ರು ಐಡೆಂಟಿ ಕಾರ್ಡ್ ಇದು ಇತ್ತೀಚಿನ ವರ್ಷಗಳ ಐಡೆಂಟಿ ಕಾರ್ಡ್, ಒಂದು ಡೆಬಿಟ್ ಕಾರ್ಡ್ ಅಂತ ಹೇಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಈಗ ತನಿಖೆ ಆರಂಭವಾಗಿದೆ. ಕೇವಲ ಒಂದು ಫೀಟ್ ಅಷ್ಟು ಅಗದಾಗ ಈ ಕಾರ್ಡ್ಗಳು ಸಿಕ್ಕಿರುವಂತದ್ದು. ಈಗಾಗಲೇ ಅದರ ಕೆಲವು ವರ್ಷಗಳಾದ ಹಿನ್ನೆಲೆಯಲ್ಲಿ ಅದು ತುಂಬಾ ಫೇಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಅದರ ಬಗ್ಗೆ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇದರ ವಾರಸುದಾರರು ಯಾರು ಅನ್ನೋದ್ರ ಬಗ್ಗೆ ಈಗ ಪತ್ತೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಹಾಗೆ ಇದು ಇಲ್ಲಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಅದು ಕೂಡ ತನಿಖೆ ಆಗ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಅದು ಕೇವಲ ಒಂದು ಅಥವಾ 2 ಅಡಿ ಆಳದಲ್ಲಿಯೇ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಬಂದಂತಹ ಯಾರಾದರೂ ಭಕ್ತಾದಿಗಳು ಅದನ್ನು ಬಿಸಾಡಿ ಹೋಗಿದ್ದಾರಾ, ಅಥವಾ ಹೆಚ್ಚಾಗಿ ಇಲ್ಲಿ ಈ ಸ್ನಾನಘಟ್ಟದಲ್ಲಿ ಬರುವಂತಹ ಭಕ್ತಾದಿಗಳು, ಕೆಲವು ಭಕ್ತಾದಿಗಳು ತಾವು ತಂದಂತಹ ವಸ್ತುಗಳನ್ನು ಅಲ್ಲಿಯೇ ಬಿಟ್ಟು ಹೋಗ್ತಾರೆ. ಆ ವಸ್ತುಗಳನ್ನ ಅಲ್ಲಿರುವಂತಹ ಕರ್ಮಚಾರಿಗಳು ಅದನ್ನು ತಂದು ಆ ಕಡೆ ಬಿಸಾಡ್ತಾರೆ. ಆದ್ರೆ ನದಿಯಲ್ಲಿ ಯಾವಾಗ ನೇತ್ರ ಓಕೆ, ಇದು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಪ್ರತಿನಿಧಿದು. ಇನ್ನು ಪಾಯಿಂಟ್ 1ರಲ್ಲಿ ಅಗೆಯುವಂತ ಸಂದರ್ಭದಲ್ಲಿ ಒಂದು ಪ್ಯಾನ್ ಕಾರ್ಡ್ ಮತ್ತೆ ಐಡಿ ಕಾರ್ಡ್ ಸಿಕ್ಕಿದೆ. ಈಗ ಎಸ್ಐಟಿ ತಂಡದ ಅಧಿಕಾರಿಗಳು ಆ ಪ್ಯಾನ್ ಕಾರ್ಡ್ ಯಾರಿಗೆ ಸೇರಿದ್ದು, ಆಧಾರ್ ಕಾರ್ಡ್ ಯಾರಿಗೆ ಸೇರಿದ್ದು, ಐಡಿ ಕಾರ್ಡ್ ಯಾರಿಗೆ ಸೇರಿದ್ದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದರ ಬೆನ್ನನ್ನು ಬಿದ್ದಿದ್ದಾರೆ. ಈಗ ಆ ಪಾಯಿಂಟ್ಗಳಲ್ಲಿ ಯಾವುದೇ ಒಂದು ಸಣ್ಣ ಸಾಕ್ಷ್ಯ ಕೂಡ ಪತ್ತೆಯಾದರೂ ಅದರ ಹಿಂದೆ ಎಸ್ಐಟಿ ಅಧಿಕಾರಿಗಳು ತಮ್ಮ ಶೋಧವನ್ನ ತೀವ್ರಗೊಳಿಸ್ತಾರೆ, ವಿಚಾರಣೆಯನ್ನ ತೀವ್ರಗೊಳಿಸ್ತಾರೆ, ತನಿಖೆಯನ್ನ ಚುರುಕುಗೊಳಿಸ್ತಾರೆ. ಹೀಗಾಗಿ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.